ರಾಜಕೀಯ ಸುದ್ದಿಗಳನ್ನ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಮುರುಘಾ ಶ್ರೀಗಳಿಗೆ ಜಾಮೀನನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಸಂಬಂಧಿತ ಸುದ್ದಿ ಬರ್ತಾ ಇದೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಈಗಾಗಲೇ ಹೈಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇನ್ನು 4 ತಿಂಗಳು ಶ್ರೀಗಳು ಜೈಲಿನಲ್ಲಿರಬೇಕು ಅಂತ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಈಗಾಗಲೇ 1.5 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ದರು. ಆ ನಂತರದಲ್ಲಿ ಹೈಕೋರ್ಟ್ನ ಆದೇಶದ ಮೇರೆಗೆ ಅವರಿಗೆ ಜಾಮೀನು ಲಭಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ 4 ತಿಂಗಳ ಅವಧಿಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾ ಇದೆ. ಈ ಅವಧಿಯಲ್ಲಿ ತನಿಖೆ ಏನಾದರೂ ಪೂರ್ಣಗೊಳ್ಳದಿದ್ರೆ 2 ತಿಂಗಳು ಹೆಚ್ಚುವರಿ ನ್ಯಾಯಾಂಗ ಬಂಧನವನ್ನ ನೀಡಬಹುದು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದೆ. 4 ತಿಂಗಳಲ್ಲಿ ತನಿಖೆಯನ್ನ ಪೂರ್ಣಗೊಳಿಸಲಿಕ್ಕೆ ಆಗದಿದ್ದಂತಹ ಪಕ್ಷದಲ್ಲಿ 2 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ ಅವರ ಜೈಲು ವಾಸ. ಈಗಾಗಲೇ ಬೇಲ್ ಮೇಲೆ ಮುರುಘಾ ಶ್ರೀಗಳು ಇದ್ದಾರೆ. ಸದ್ಯ ಅವರಿಗೆ ಚಿತ್ರದುರ್ಗ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಆದರೆ ದಾವಣಗೆರೆಯಲ್ಲಿ ಇದ್ದಾರೆ. ಇದು ಬಹಳ ಸೂಕ್ಷ್ಮ ಪ್ರಕರಣ. ಅವರು ಪ್ರಕರಣದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಅವರಿಗೆ ಜಾಮೀನನ್ನ ಕೊಡಕೂಡದು. ಸೊ ಇದನ್ನ ಮನಗಂಡು ತಾವು ದಯವಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಅನ್ನುವಂತಹ ವಾದವನ್ನ ಮಂಡಿಸಲಾಗಿತ್ತು. ಅದೇ ರೀತಿಯಾಗಿ ಶ್ರೀಗಳ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. 1.5 ವರ್ಷಗಳು ಜೈಲಿನಲ್ಲಿದ್ರು. ಅವರೀಗ ಚಿತ್ರದುರ್ಗಕ್ಕೂ ಪ್ರವೇಶ ಮಾಡ್ತಿಲ್ಲ. ಯಾವ ಪ್ರಭಾವವನ್ನು ಕೂಡ ಅವರು ದಾಖಲೆಗಳ ಮೇಲೆ ಸಾಕ್ಷಿಗಳ ಮೇಲೆ ಬೀರಿಲ್ಲ. ಇದನ್ನ ಗಮನಿಸಿಕೊಂಡು ಅವರಿಗೆ ಜಾಮೀನನ್ನ ಕೊಡಿ ಅಂತ. ಸೊ ಈ ಎರಡನ್ನೂ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ನಂತರದಲ್ಲಿ ಫೈನಲ್ ಆಗಿ 4 ತಿಂಗಳ ಅವಧಿಗೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಇನ್ನೇನಾದ್ರೂ ತನಿಖೆ ಪೂರ್ಣಗೊಳ್ಳದಿದ್ರೆ ಈ 4 ತಿಂಗಳ ಅವಧಿಯೊಳಗೆ ಇನ್ನೂ 2 ತಿಂಗಳು ಹೆಚ್ಚುವರಿಯಾಗಿ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ. ಶಬ್ಬೀರ್, ಈಗಾಗಲೇ 1.5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ದಾರೆ ಮತ್ತು ಷರತ್ತಿನ ಮೇಲೆ ಅವರು ಚಿತ್ರದುರ್ಗಕ್ಕೂ ಕೂಡ ಹೋಗ್ತಿಲ್ಲ ಅಂತ ಅವರ ಪರ ವಕೀಲರು ಹೇಳಿದ್ದಾರೆ. ಸೊ ಇನ್ನೂ ಉಳಿದಂತೆ ಯಾವ ಒಂದು ಅಂಶವನ್ನ ಕೋರ್ಟ್ ಪರಿಗಣಿಸಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ? ದಿವ್ಯಾ, ಕಳೆದ ಹೈಕೋರ್ಟ್ ಮುರುಘಾ ಶ್ರೀಗಳಿಗೆ ಜಾಮೀನನ್ನು ನೀಡಿತ್ತು. ಈ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದ್ರ ಜೊತೆಗೆ ಬೇರೆ ಬೇರೆ ಕೆಲವೊಂದಿಷ್ಟು ಅರ್ಜಿಗಳು ಕೂಡ ಬಂದಿದ್ವು. ಅಂದ್ರೆ ಧಾರ್ಮಿಕ ಕ್ಷೇತ್ರದ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ ಅನ್ನುವಂತ ಆರೋಪಿಸಿ ಅದೊಂದಿಷ್ಟು ಕೇಸ್ಗಳು ಬಂದಿತ್ತು. ಎಲ್ಲಾ ಪ್ರಕರಣಗಳನ್ನ ಇವತ್ತು ಒಟ್ಟುಗೂಡಿಸಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಮುಖ್ಯವಾಗಿ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇವತ್ತು ಆಲಿಸಿರುವಂತದ್ದು. ಮುಖ್ಯವಾಗಿ ಹೈಕೋರ್ಟ್ ಜಾಮೀನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಯ ಮೇಲೆ ಇದು ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಲಾಯಿತು. ಸ್ವಾಮೀಜಿಗಳು ಹೊರಗಡೆ ಇದ್ರೆ ಅವರು ಸಾಕಷ್ಟು ಪ್ರಭಾವಿ ವ್ಯಕ್ತಿ ಆಗಿರುವಂತದ್ದು. ಆದ್ರೆ ಹೈಕೋರ್ಟ್ ಅವರಿಗೆ ಚಿತ್ರದುರ್ಗ ಪ್ರವೇಶ ಮಾಡಬಾರದು ಅನ್ನುವಂತಹ ಒಂದು ಕಂಡೀಷನ್ ಅನ್ನ ಕೂಡ ಹಾಕಿದೆ. ಆದಾಗ್ಯೂ ಕೂಡ ಅವರು ಪಕ್ಕದ ಜಿಲ್ಲೆಯಲ್ಲಿ ಇಟ್ಕೊಂಡು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದಾವೆ. ಇನ್ನೂ ಕೂಡ ತನಿಖೆಯ ಹಂತದಲ್ಲಿ ಪ್ರಕರಣ ಇದೆ. 40ಕ್ಕಿಂತ ಹೆಚ್ಚು ಮಕ್ಕಳನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿರುವಂತದ್ದು. ಟ್ರಯಲ್ ಕೋರ್ಟ್ ನಲ್ಲಿ ಅವರ ಹೇಳಿಕೆಗಳನ್ನ ಕೂಡ ಪಡಿಬೇಕಾಗಿರುವಂತದ್ದು. ಈ ಹಂತದಲ್ಲಿ ಸ್ವಾಮೀಜಿ ಹೊರಗಡೆ ಬಂದ್ರೆ ಅವರು ಪರೋಕ್ಷವಾಗಿ ಮಕ್ಕಳು ಅಥವಾ ಪೋಷಕರ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿದಾವೆ. ಇದರಿಂದ ತನಿಖೆ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಲಾಯಿತು. ಇದ್ರ ಜೊತೆಗೆ ಏನು ಮುರುಘಾ ಶ್ರೀಗಳ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕಳೆದ 1.5 ವರ್ಷಗಳಿಂದಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ರು. ಇತ್ತೀಚೆಗೆ ಮಾತ್ರ ಅವರು ಏನು ಜೈಲಿನಿಂದ ಹೊರಗಡೆ ಬಂದಿರುವಂತದ್ದು. ಮತ್ತೆ ಜೈಲಿನಿಂದ ಹೊರಗಡೆ ಬಂದ ಮೇಲೂ ಕೂಡ ಅವರು ಸಾಕ್ಷ್ಯಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಚಿತ್ರದುರ್ಗವನ್ನ ಪ್ರವೇಶ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಇದ್ರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗಳ ಜೊತೆಗೆ ಅವರು ಸಂಪರ್ಕ ವಹಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಹೀಗಾಗಿ ಸಾಕ್ಷ್ಯಗಳ ನಾಶ ಮಾಡುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಾದವನ್ನ ಕೂಡ ಮಂಡಿಸಿದ್ರು. ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ತನ್ನ ಅಬ್ಸರ್ವೇಷನ್ ಅಲ್ಲಿ ಸ್ವಾಮೀಜಿ ಪ್ರಭಾವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಯಾವುದೇ ಪ್ರದೇಶದಲ್ಲಿದ್ರೂ ಕೂಡ ಜೈಲಿನಿಂದ ಹೊರಭಾಗದಲ್ಲಿ ಯಾವುದೇ ಪ್ರದೇಶದಲ್ಲಿದ್ರೂ ಕೂಡ ಅವರು ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರಬಹುದಾದಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಅವ್ರ ಹತ್ರ ಹಣ ಮತ್ತೆ ಅಧಿಕಾರದ ಬಲ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಹೇಗ್ ಬೇಕಾದ್ರೂ ಪರಿಣಾಮ ಬೀರಬಹುದು ಅನ್ನುವಂತ ರೀತಿಯಾದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಇದಾದ ಮೇಲೆ 4 ತಿಂಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿ ಆ ಒಂದು ಅವಧಿಯ ಒಳಗಡೆ ಏನು ತನಿಖೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತು. ಈ ಮೊದಲು 6 ತಿಂಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ನಿರ್ಧಾರ ಮಾಡಿತ್ತು. ಆದ್ರೆ ಅರ್ಜಿದ ಅಂದ್ರೆ ಏನು ಸ್ವಾಮೀಜಿಗಳ ಪರ ವಕೀಲರೇನಿದ್ದಾರೆ ಅವರು 6 ತಿಂಗಳು ಬಹಳಷ್ಟು ದೊಡ್ಡ ಅವಧಿ ಆಗುತ್ತೆ. ಆ ಒಂದು ಅವಧಿಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಅವಧಿಯನ್ನ 4 ತಿಂಗಳಿಗೆ ಈಗ ಇಳಿಕೆ ಮಾಡಿರುವಂತದ್ದು. ಹೀಗಾಗಿ 4 ತಿಂಗಳ ಕಾಲ ಅವರು ನ್ಯಾಯಾಂಗ
ನ್ಯಾಯಾಂಗ ಬಂಧನದಲ್ಲಿರಬೇಕು. ಮುಂದಿನ 1 ವಾರದಲ್ಲಿ ಅವರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತಿನಿಂದ ಮುಂದಿನ 1 ವಾರದಲ್ಲಿ ಮುರುಘಾ ಶ್ರೀಗಳು ಮತ್ತೆ ಜೈಲಿಗೆ ವಾಪಸ್ ಹೋಗಬೇಕಾಗುತ್ತೆ. ಮುಂದಿನ 4 ತಿಂಗಳುಗಳ ಕಾಲ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಈ ಅವಧಿಯ ಒಳಗಡೆ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಮತ್ತೆ ಯಾರ್ಯಾರೆಲ್ಲ ವಿಕ್ಟಿಮ್ಸ್ ಇದ್ದಾರೆ ಅವರ ಎಲ್ಲ ಹೇಳಿಕೆಗಳನ್ನು ಕೂಡ ಪಡಿಬೇಕಾಗುತ್ತೆ. ಈ ಒಂದು ಅವಧಿ ಏನಾದರೂ ಹೆಚ್ಚು ಬೇಕಾದಂತ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಇನ್ನೊಂದು 2 ತಿಂಗಳುಗಳ ಕಾಲ ಪಡಿಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ 4 ರಿಂದ 6 ತಿಂಗಳ ಕಾಲ ಮುರುಘಾ ಶ್ರೀಗಳಿಗೆ ನ್ಯಾಯಾಂಗ ಬಂಧನ ಆಗ್ಬೋದಾದಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಅತ್ಯಾಚಾರ ಆರೋಪ ಇದ್ದು ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು.